ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಸಹನಾ. ಈಗ ಮುಖ್ಯಾಂಶಗಳು. ಹಾಸನಾಂಬ ದರ್ಶನ ಮುಕ್ತಾಯಕ್ಕೆ 3 ದಿನ ಬಾಕಿ. ದಿನದಿಂದ ದಿನ ಏರುತ್ತಿರುವ ಭಕ್ತರ ಸಂಖ್ಯೆ, ಭಕ್ತರ ನಿಯಂತ್ರಿಸಲು ದೇವಾಲಯಕ್ಕೆ ಕಮಾಂಡೋ ಪಡೆ ನಿಯೋಜನೆ. ಹೋರಾಟ ನಿರತ ರೈತರೊಂದಿಗೆ ಮಾತುಕತೆಗೆ ಕೇಂದ್ರ ಸರ್ಕಾರ ಸದಾ ಸಿದ್ಧ. ರೈತ ಮುಖಂಡರು ಚರ್ಚೆಗೆ ಬಂದರೆ ಸಮಸ್ಯೆ ಬಗೆಹರಿಸಲು ಸಾಧ್ಯ. ಹಾಸನಾಂಬೆ ದರ್ಶನ ಪಡೆದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ. ನವೆಂಬರ್ 6 ರಿಂದ 8 ರವರೆಗೆ ಉಚಿತ ಕೃತಕ ಕಾಲು ಮುಂಗೈ ಜೋಡಣಾ ಶಿಬಿರ ನಗರದ ಸೀತಾರಾಮಾಂಜನೇಯ ದೇವಾಲಯ ಆವರಣದಲ್ಲಿ ಆಯೋಜನೆ. ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳಾದ ಖಜಾಂಚಿ ಎಸ್.ಎ. ರಘುನಂದನ್ ಹೇಳಿಕೆ. ಹಾಸನಾಂಬದೇವಿ ಸಾರ್ವಜನಿಕ ದರ್ಶನಕ್ಕೆ ಇನ್ನು 3 ದಿನ ಮಾತ್ರ ಕಾಲಾವಕಾಶವಿದ್ದು, ದೇವಾಲಯಕ್ಕೆ ಆಗಮಿಸುತ್ತಿರುವ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವ ಕಾರಣ ಭಕ್ತರನ್ನು ನಿಯಂತ್ರಿಸಲು ಮಂಗಳವಾರ ದೇವಾಲಯಕ್ಕೆ ಕಮಾಂಡೋ ಪಡೆಯನ್ನು ನಿಯೋಜಿಸಲಾಯಿತು. ಹಾಸನಾಂಬೆ ದೇವಸ್ಥಾನದ ಬಾಗಿಲು ತೆರೆದು 6 ದಿನ ಕಳೆದಿದ್ದು, ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಿದ್ದು, ಸರದಿ ಸಾಲು ದೇವಸ್ಥಾನವನ್ನು ಸುತ್ತಿಕೊಂಡು ಸಂತೆಪೇಟೆ ದಾಟಿದೆ. ಮಂಗಳವಾರ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳವಾದ ಪೊಲೀಸರು ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಈ ಹಿನ್ನೆಲೆ ಭಕ್ತರ ನಿಯಂತ್ರಣಕ್ಕಾಗಿ ಹಾಗೂ ಸುಗಮ ದೇವಿ ದರ್ಶನ ವ್ಯವಸ್ಥೆ ಮಾಡಲು ಕಮಾಂಡೋ ಪಡೆಯನ್ನು ದೇವಾಲಯಕ್ಕೆ ಹಾಕಲಾಯಿತು. ಹಾಸನಾಂಬೆ ದೇವಸ್ಥಾನದ ಬಾಗಿಲು ಹಾಕಲು 3 ದಿನಗಳು ಮಾತ್ರ ಉಳಿದಿದ್ದು, ಸಾರ್ವಜನಿಕರು ದೇವಿಯ ದರ್ಶನ ಪಡೆಯಲು ಬರುವ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ದೇವರ ದರ್ಶನಕ್ಕೆ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆ ಹೆಚ್ಚಿನ ಭದ್ರತೆ ಮಾಡಲಾಗಿದೆ. ದೆಹಲಿಯಲ್ಲಿ ಹಲವು ತಿಂಗಳಿಂದ ರೈತರ ಹೋರಾಟ ನಡೆಯುತ್ತಿರುವುದು ಒಂದು ರೀತಿಯ ದುರ್ಘಟನೆ. ಕೇಂದ್ರ ಸರ್ಕಾರ ಎಂದಿಗೂ ರೈತರ ಜೊತೆ ಇದೆ. ರೈತ ಮುಖಂಡರು ಚರ್ಚೆಗೆ ಬಂದರೆ ಸಮಸ್ಯೆ ಬಗೆಹರಿಸಲು ಭಾರತ ಸರ್ಕಾರ ಸಿದ್ಧವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದರು. ನಗರದಲ್ಲಿ ಹಾಸನಾಂಬ ದೇವಿ ದರ್ಶನ ಪಡೆದ ಅವರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರವು ದೆಹಲಿಯ ಮುಖಂಡರೊಂದಿಗೆ 11 ಸುತ್ತಿನ ಮಾತುಕತೆ ನಡೆಸಿದೆ. ಆದರೆ ಇದುವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಮುಂದೆಯೂ ಅವರ ಜೊತೆಗೆ ಮಾತುಕತೆ ಮಾಡಲು ಕೇಂದ್ರ ಸರ್ಕಾರ ಇಂದಿಗೂ ಸಿದ್ಧವಿದೆ. ರಸ್ತೆಯಲ್ಲಿ ನಿಂತು ಹೋರಾಟ ಮಾಡುವುದರಿಂದ ಯಾವುದೇ ಸಮಸ್ಯೆ ಬಗೆಹರಿಯುವುದಿಲ್ಲ. ಸರ್ಕಾರದೊಂದಿಗೆ ಕುಳಿತು ಚರ್ಚೆ ನಡೆಸಿದರೆ ರೈತರ ಸಮಸ್ಯೆಗೆ ತಾತ್ವಿಕ ಅಂತ್ಯ ಕಾಣಿಸಬಹುದು. ಕೇಂದ್ರ ಸರ್ಕಾರ ರೈತರಿಗೆ ಸಹಾಯ ಮಾಡಲು ಸಿದ್ಧವಿದ್ದು, ಈ ನಿಟ್ಟಿನಲ್ಲಿ ರೈತ ಮುಖಂಡರು ಮಾತುಕತೆಗೆ ಬಂದರೆ ಒಳಿತು ಎಂದರು. ಲಿಖಿಂಪುರ ರೈತರ ಮೇಲೆ ಕಾರು ಹರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಪ್ರಗತಿಯಲ್ಲಿದ್ದು, ಸಮಿತಿ ರಚನೆ ಮಾಡಲಾಗಿದೆ. ವರದಿಯ ನಂತರ ಸತ್ಯ ಅಸತ್ಯ ಹೊರಬೀಳಲಿದೆ. ನಂತರವಷ್ಟೇ ಘಟನೆಯ ಬಗ್ಗೆ ಸ್ಪಷ್ಟ ಮಾಹಿತಿ ದೊರೆಯಲಿದೆ. ವರದಿಗಾಗಿ ಕಾಯುತ್ತಿದ್ದು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು ಮುಂದಿನ ಉತ್ತರ ಪ್ರದೇಶ, ಪಂಜಾಬಿನ ಚುನಾವಣೆ ಮುಂದಿಟ್ಟುಕೊಂಡು ಈ ರೀತಿಯ ಘಟನೆಯಲ್ಲಿ ರಾಜಕೀಯ ಮಾಡಲಾಗುತ್ತಿದೆ. ಸಮಾಜವಾದಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಷಡ್ಯಂತ್ರ ನಡೆಸುತ್ತಿವೆ ಎಂದು ಆರೋಪಿಸಿದರು. ಇಂದು ಹಾಸನಾಂಬೆ ದೇವಿಯ ದರ್ಶನ ಪಡೆದಿದ್ದು, ಪ್ರತಿ ವರ್ಷವೂ ಸಹ ಹಾಸನಾಂಬೆ ದರ್ಶನಕ್ಕೆ ನಾನು ಆಗಮಿಸುತ್ತೇನೆ. ತಾಯಿಯ ಆಶೀರ್ವಾದದಿಂದ ಮಂತ್ರಿಯಾಗಿದ್ದು ಅಧಿಕಾರ ಸ್ವೀಕರಿಸಿದ್ದೇನೆ. ನಾಡಿನ ರೈತರ ಕೆಲಸ ಮಾಡಲು ದೇವಿಯ ಕೃಪೆ ತೋರಿಸಿದ್ದಾಳೆ. ಈ ಬಾರಿ ಮಳೆ ಚೆನ್ನಾಗಿ ಆಗಿದ್ದು, ಬೆಳೆಯೂ ಚೆನ್ನಾಗಿ ಆಗಬೇಕಿದೆ. ಸೈನಿಕರು ಮತ್ತು ರೈತ ದೇಶದ ಕಾಯುವ ಯೋಧರಾಗಿದ್ದಾರೆ. ಇಬ್ಬರಿಗೂ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಎಂದು ಶೋಭಾ ಕರಂದ್ಲಾಜೆ ತಿಳಿಸಿದರು. ತಾಯಿಯ ಆಶೀರ್ವಾದದಿಂದ ಈ ವರ್ಷ ಮಂತ್ರಿಯಾಗಿ ಬಂದಿದ್ದೇನೆ. ಈ ದೇಶದ ರೈತರ ಬಡವರ ಸೇವೆ ಮಾಡುವಂತ ಒಂದು ಅವಕಾಶವನ್ನ ತಾಯಿ ಕರುಣಿಸಿದ್ದಾಳೆ. ಬಹಳ ವಿಜೃಂಭಣೆಯಿಂದ ವರ್ಷಕ್ಕೊಂದು ಸಾರಿ ನಡೆಯುವಂತಹ ಹಾಸನಾಂಬೆಯ ಈ ಜಾತ್ರೋತ್ಸವ ಇಡೀ ನಾಡಿನ ಜನರ ಗಮನವನ್ನು ಸೆಳೆಯುವಂತ ಒಂದು ಹಬ್ಬ ಮತ್ತು ಜಾತ್ರೆ ಇದು. ಈ ವರ್ಷ ಮಳೆ ಚೆನ್ನಾಗಾಗಿದೆ, ಬೆಳೆ ಚೆನ್ನಾಗಾಗಬೇಕು. ದೇಶದ ರೈತ, ದೇಶದ ಜನ ನೆಮ್ಮದಿಯಿಂದ ಬದುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ದೇಶದ ಗಡಿಗಳ ರಕ್ಷಣೆ ಆಗಬೇಕು. ನಮ್ಮ ಸೈನ್ಯ ಮತ್ತು ನಮ್ಮ ರೈತ ಈ ದೇಶವನ್ನು ಕಾಯುವಂತ ಮಹಾತ್ಮರು, ಅವರ ರಕ್ಷಣೆ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ದೇವಿಗೆ ನಾನು ಸಲ್ಲಿಸಿದ್ದೇನೆ. ಕರ್ನಾಟಕ ರಾಜ್ಯ ಕೂಡ ಸುಭಿಕ್ಷವಾಗಬೇಕು, ಎಲ್ಲ ಸಮಸ್ಯೆಗಳಿಂದ ಮುಕ್ತ ಆಗಬೇಕು. ಕೊರೋನಾದಂಥ ಮಹಾಮಾರಿ ಆದಷ್ಟು ಬೇಗನೆ ನಮ್ಮ ದೇಶದಿಂದ ಹೋಗಬೇಕು. ಜನರ ಆರೋಗ್ಯವನ್ನ ತಾಯಿ ಕಾಪಾಡಬೇಕು, ಇದು ನಮ್ಮ ಪ್ರಾರ್ಥನೆ. ಎಲ್ಲರಿಗೂ ಒಳ್ಳೆಯದಾಗಿ ತಾಯಿ ಎಲ್ಲರಿಗೂ ಕೂಡ ನೆಮ್ಮದಿಯನ್ನ, ಶುಭವನ್ನ ಉಂಟು ಮಾಡಬೇಕು. ಬರಲಿ ರಿಸಲ್ಟ್ ಕೊನೆ ತನಕ ಇನ್ನೂ ಆರಂಭ ಆಗಿದೆ ಅಷ್ಟೇ, ಕೇವಲ ಆರಂಭಿಕ ಹಂತದಲ್ಲಿ ಇದೆ. ಬಹಳ ಸಿಂದಗಿಯಲ್ಲಿ ಬಹಳ ಮುಂದಿದ್ದೀವಿ. ಹಾಗೆಯೇ ಹಾನಗಲ್ಲಲ್ಲಿ ಟಫ್ ಫೈಟ್ ನಡೀತಾ ಇದೆ, ನೆಕ್ ಟು ನೆಕ್ ಇದೆ. ಯಾರು ಬೇಕಾದ್ರೂ ಗೆಲ್ಬೋದು. 2 ಸೀಟನ್ನು ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮ್ಮದಿದೆ. ಅದಕ್ಕಾಗಿ ನಾನು ಕೂಡ ಅಪೇಕ್ಷೆ ಮಾಡ್ತೀನಿ, ದೇವರಲ್ಲಿ
ಪ್ರಾರ್ಥನೆ ಮಾಡ್ತೀನಿ. ಆ ದೇಶವನ್ನು ಕಟ್ಟುವಂಥ ನರೇಂದ್ರ ಮೋದಿಯವರ ಕೈ ಬಲ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಕೂಡ ಸುಭಿಕ್ಷೆ ನೆಲೆಸಬೇಕು. ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಒಳ್ಳೆಯದಾಗಬೇಕು. ಖಂಡಿತವಾಗಿಲ್ಲ. ದೇವರ ಹತ್ರ ಹೋದಾಗ ಅದೆಲ್ಲ ನೆನಪಾಗೋದಿಲ್ಲ. ನಾವು ರಾಜಕಾರಣಿಗಳು ಅನ್ನುವಂಥದ್ದು ನೆನಪಾಗಲ್ಲ. ಸ್ಪೆಷಲಿ ನನಗೆ ಯಾವುದೇ ದೇವರ ಹತ್ರ ಹೋದಾಗ ನಾನು ರಾಜಕಾರಣಿ. ಇದೊಂದು ದುರ್ಘಟನೆ. ಆದರೆ ರೈತರ ಜೊತೆ ಭಾರತ ಸರ್ಕಾರ ಇದೆ. ರೈತರಿಗೆ ಯಾವುದೇ ರೀತಿಯ ಸಹಾಯ ಮಾಡೋದಕ್ಕೆ ಭಾರತ ಸರ್ಕಾರ ಸಿದ್ಧ ಇದೆ. ಅವರ ಜೊತೆ ಮಾತುಕತೆ 11 ಬಾರಿ ಮಾತುಕತೆ ಆಗಿದೆ. 11 ಸುತ್ತಿನ ಮಾತುಕತೆ ಆಗಿದೆ. ಮುಂದೆ ಕೂಡ ಅವರ ಮಾತುಗಳನ್ನು ಕೇಳೋಕ್ಕೆ ನಾವು ಸಿದ್ಧ ಇದ್ದೀವಿ. ಯಾವುದೇ ರೀತಿಯ ಮಾತುಕತೆಗೆ ಭಾರತ ಸರ್ಕಾರ ಸಿದ್ಧ ಇದೆ. ಅವ್ರ ಮಾತುಕತೆಗೆ ಬರಬೇಕನ್ನುವಂಥ ಆಹ್ವಾನವನ್ನು ನಾವು ಕೊಡ್ತಾ ಇದ್ದೀವಿ. ಖಂಡಿತ ಅವರು ಬರಲಿ. ಪರಸ್ಪರ ಚರ್ಚೆಯಿಂದ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಸಾಧ್ಯ. ರಸ್ತೆಯಲ್ಲಿ ನಿಂತು ಯಾವುದೇ ಸಮಸ್ಯೆ ಬಗೆಹರಿಯಲ್ಲ. ಆದರೆ ಚರ್ಚೆಯಿಂದ ಸಮಸ್ಯೆ ಬಗೆಹರಿಯುತ್ತೆ. ಆ ವಿಶ್ವಾಸ ನಮಗಿದೆ. ಅವ್ರು ಬರಲಿಕ್ಕೆ ಅವರಿಗೆ ಆಹ್ವಾನ ಇದೆ. ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಕ್ರಾಫರ್ಡ್ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ಹೇಳಿದರು. ಮಂಗಳವಾರ ಪಟ್ಟಣದ ಪುರಭವನದಲ್ಲಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದ್ದ ಅಯೋಧ್ಯೆ ಬಲಿದಾನ ದಿವಸ್ ನಿಮಿತ್ತ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದ ಅವರು, ರಕ್ತದ ಅವಶ್ಯಕತೆ ಇರುವವರಿಗೆ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕಾರ್ಯದಲ್ಲಿ ತೊಡಗಿದರೆ ಬದುಕು ಸಾರ್ಥಕವಾಗುತ್ತದೆ. ಹಾಗಾಗಿ ಯಾವುದೇ ಭಯವಿಲ್ಲದೆ ಯುವಕರು ರಕ್ತದಾನ ಮಾಡುವಲ್ಲಿ ಮುಂದಾಗಬೇಕು ಎಂದರು. ರಕ್ತದಾನ ಶಿಬಿರದಲ್ಲಿ ಉಪವಿಭಾಗಾಧಿಕಾರಿ ಪ್ರತೀಕ್ ಬಾಯಲ್, ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಬಸವರಾಜ ಚಿಂಚೋಳಿ, ಜೀವರಕ್ಷಕ ಸಮಿತಿಯ ಮೋಹನ್ ಮತ್ತಿತರರು ಇದ್ದರು. ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ನವೆಂಬರ್ 6ರಿಂದ 8ರವರೆಗೂ 3 ದಿನಗಳ ಕಾಲ ಕೃತಕ ಕಾಲು ಹಾಗೂ ಮುಂಗೈ ಜೋಡಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳದ ಖಜಾಂಚಿ ಎಸ್ಸಿ ರಘುನಂದನ್ ತಿಳಿಸಿದರು. ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ಹಲವಾರು ವರ್ಷಗಳಿಂದ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು, ಈ ವರ್ಷವೂ ಸಹ 100 ಜನಪರ ಕೆಲಸಗಳನ್ನು ಮಾಡಿದೆ. ಕೈ ಮತ್ತು ಕಾಲುಗಳನ್ನು ಕಳೆದುಕೊಂಡ ದಿವ್ಯಾಂಗರಿಗೆ ನೆರವಾಗುವ ನಿಟ್ಟಿನಲ್ಲಿ ಈ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಹಾಗೂ ಇತರೆ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಬೃಹತ್ ಮಟ್ಟದ ಕೃತಕ ಕೈಕಾಲು ಜೋಡಣಾ ಶಿಬಿರ ಏರ್ಪಡಿಸಲಾಗಿದೆ ಎಂದರು. ಕೃತಕ ಕೈಕಾಲು ಜೋಡಣೆಗೆ ಆಗಮಿಸುವವರು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ 984440 46577 9448122744 99860 78790 92423109000 98451 ಕರೆ ಮಾಡಿ ಮಾಹಿತಿ ಪಡೆಯಬಹುದು ಎಂದು ತಿಳಿಸಿದರು. ಎಲ್ಲ ತಿಳಿದಿರೋ ಹಾಗೆ ರೋಟರಿ ಮತ್ತೆ ಲಯನ್ಸ್ ಸಮಾಜಕ್ಕೆ ಅನೇಕ ಕಾರ್ಯಗಳನ್ನ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ಹಾಗೂ ಅನೇಕ ಲಯನ್ಸ್ ಸಂಸ್ಥೆ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಒಡಗೂಡಿ ಇದೇ ತಿಂಗಳು 6, 7 ಮತ್ತು 8ನೇ ತಾರೀಕಿನಂದು ನಗರದ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಕೃತಕ ಕಾಲು ಹಾಗೂ ಮುಂಗೈ ಜೋಡಣಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ LN4 ಹ್ಯಾಂಡ್ ಅಂತ ಹೇಳ್ತೀವಿ. ಕೈಯಿಂದ ಮುಂಗೈ ಯಾರಿಗೆ ಇರಲ್ವೋ ಅವರಿಗೆ ಮುಂಗೈ ಅಳವಡಿಸುವಂತ ಒಂದು ಕಾರ್ಯಕ್ರಮ, ವಿಶೇಷವಾದ ಕೈ ಅದು LN4 ಹ್ಯಾಂಡ್ ಅಂತ ಹೇಳ್ತೀವಿ. ಅದರದ್ದು 35,000 ರೂಪಾಯಿ ಎಸ್ಟಿಮೇಷನ್ ಆದ ಅದನ್ನ ಉಚಿತವಾಗಿ ನೀಡ್ತಾ ಇದ್ವಿ. ಆ ಕೈ ಫಿಟ್ ಮಾಡಿದ್ಮೇಲೆ ಅವ್ರು ನಮ್ಮ ಬೆರಳೆ ಆಕ್ಷನ್ ನಾವು ಯಾವ ತರ ಅವರು ಡ್ರೈವ್ ಮಾಡಬಹುದು, ಊಟ ಮಾಡಬಹುದು, ಸ್ಪೂನ್ ನಾವ್ ಏನೇನ್ ಕೆಲಸಗಳು ಬರೆಯೋದ್ರಿಂದ ಹಿಡಿದು ಎಲ್ಲಾ ಕೆಲಸಗಳನ್ನು ಮಾಡುವಂತ ಆಗುತ್ತೆ. ಅದು LN4 ಹ್ಯಾಂಡ್ ಅಂತ. ಅದ್ರ ಜೊತೆಗೆ ಕೃತಕ ಕಾಲು, ಜೈಪುರ್ ಕಾಲ್ ಅಂತ ನಾವೇನ್ ಕೇಳಿದೀವಿ, ಲೋ ವೈಟ್ ಜೈಪುರ್ ಕಾಲುಗಳನ್ನ ನಾವು ಅಳವಡಿಸುವಂತ ಒಂದು ಕಾರ್ಯಕ್ರಮ ಮಾಡಿದೀವಿ. ಇದಕ್ಕೆ ರಾಜ್ಯದಾದ್ಯಂತ ಅನೇಕ ಜನರು ಈಗಾಗಲೇ ನೋಂದಣಿ ಮಾಡ್ಕೊಂಡಿದ್ದಾರೆ, ಬರ್ತಾರೆ. ಜೊತೆಗೆ ಹೊರಗಡೆ ಜೊತೆಗೆ ಸ್ಥಳೀಯರಿಗೂ ಅನುಕೂಲ ಆಗುವ ದೃಷ್ಟಿಯಿಂದ ಅನೇಕ ವೈದ್ಯಕೀಯ ಶಿಬಿರಗಳನ್ನ ನಾವು ಮಾಡಿದೀವಿ. ಅದರಲ್ಲಿ ಉಚಿತ ಕಣ್ಣಿನ ಪರೀಕ್ಷೆಯನ್ನ ಮಾಡ್ತಾ ಇದೀವಿ. ಅದನ್ನ ಶಿವಪ್ರಸಾದ್ ನೇತ್ರಾಲಯದವರು ಇದರದ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಫ್ರೀ ಡಯಾಬಿಟಿಕ್ ಕ್ಯಾಂಪ್ ಮಾಡ್ತಾ ಇದೀವಿ. ಮಣಿ ಹಾಸ್ಪಿಟಲ್ ಅವರು ಇದನ್ನ ಸ್ಪಾನ್ಸರ್ ಮಾಡಿ ಇದರ ನೇತೃತ್ವವನ್ನು ಅವರು ವಹಿಸಿ ಅವರು ಮಾಡ್ಕೊಡ್ತಾ ಇದ್ದಾರೆ. ಉಚಿತ ಮಂಡಿ ನೋವು, ಕೀಲು ನೋವು ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆ ಕಾರ್ಯಕ್ರಮವನ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆಯವರ ಸಹಯೋಗದೊಂದಿಗೆ ಮಾಡ್ತಾ ಇದೀವಿ. ಅದೇ ದಿನ ನಮ್ಮ ಕ್ಲಬ್ನ ಹಿರಿಯ ಸದಸ್ಯರು ಹಾಗೂ ಖ್ಯಾತ ದಂತವೈದ್ಯರಾದ ರೊಟೇರಿಯನ್ ಪ್ರೀತಿ ಮೋಹನ್ ಅವರು ಉಚಿತ ದಂತ ತಪಾಸಣಾ ಶಿಬಿರ ತೃಪ್ತಿ ಡೆಂಟಲ್ ಕ್ಲಿನಿಕ್ ಮುಖಾಂತರ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ಸ್ಕ್ರೀನಿಂಗ್, ಉಚಿತ ಪುರುಷ ಗ್ರಂಥಿ ಕ್ಯಾನ್ಸರ್ ತಪಾಸಣೆ
ಇದನ್ನ ಶಿವಮೊಗ್ಗದ ನಮ್ಮ ರೋಟರಿ ಸದಸ್ಯರು ಪುರುಷೋತ್ತಮ್ ಮತ್ತು ಡಾಕ್ಟರ್ ಪುರುಷೋತ್ತಮ್ ಮತ್ತು ಡಾಕ್ಟರ್ ಪ್ರದೀಪ್ ಅವರು ಶಿವಮೊಗ್ಗದಿಂದ ಬಂದು ಇಲ್ಲಿ ಹಾಸನದ ನಾಗರಿಕರಿಗಾಗಿ ಸ್ಕ್ರೀನಿಂಗ್ ಸೀತಾರಾಮದನಿ ಇಲ್ಲಿ ಅಂತ ಬೇಕಾದ್ರೆ ಟಿವಿ ಈ ಎಲ್ಲಾ ಕಾರ್ಯಕ್ರಮಗಳು ಇದೇ ತಿಂಗಳ ನವೆಂಬರ್ 6, 7, 8 ಶನಿವಾರ, ಭಾನುವಾರ ಮತ್ತು ಸೋಮವಾರದಂದು ನಗರದ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ. ಇದಕ್ಕೆ ಆರೋಗ್ಯ ಶಿಬಿರಕ್ಕೆ ಮೊದಲೇ ನೋಂದಣಿ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಆದ್ರೆ ಕೃತಕ ಕೈಕಾಲು ಜೋಡಣೆಗೆ ಮುಂಚೆನೆ ನೋಂದಣಿ ಮಾಡಿದ್ರೆ ಅವರಿಗೆ ಬೇಗ ಸರ್ವಿಸ್ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಯಾರ್ಯಾರು ಸಹಯೋಗದಲ್ಲಿ ಹೆಲ್ತ್ ಕ್ಯಾಂಪ್ ಮಾತ್ರ ಶನಿವಾರ, ಭಾನುವಾರ. ಯಾರ್ಯಾರು ಸಹಯೋಗದಲ್ಲಿ ಮಾಡ್ತಾ ಇದ್ದೀರಾ? ಇದಕ್ಕೆ ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ಮತ್ತೆ ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ, ರೋಟರಿ ಬೆಂಗಳೂರು ಸೌತ್, ರೋಟರಿ ಬೆಂಗಳೂರು ಪ್ರೈಮ್, ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯಕ ಸಮಿತಿ, ಲಯನ್ಸ್ ಕ್ಲಬ್ ಹಾಸನ, ರೋಟರಿ ಕ್ಲಬ್ ಆಫ್ ಹಾಸನ್ ಟೈಗರ್ ಎಲ್ಲದರ ಜೊತೆಗೆ ಸೀತಾರಾಮಾಂಜನೇಯ ಸೇವಾ ಸಮಿತಿಯವರು ಉಚಿತವಾಗಿ ಜಾಗವನ್ನು ನೀಡುವುದರ ಮೂಲಕ ನಮಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಹಿಮ್ಸ್ ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಸನ ವೈದ್ಯಕೀಯ ಮಂಡಳಿಯವರು, ನಗರಸಭೆಯವರು, ಹಾಸನ ನಗರಸಭೆಯವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಸಹ ಮುಂದೆ ಬಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮಿಂದ ಏನು ಸಹಕಾರ, ಅದು ಸಹಕಾರ ಅಂದ್ರೆ ಬರೀ ಹಣದ ರೂಪದ ಸಹಕಾರ, ಬೇರೆ ಬೇರೆ ರೀತಿಯ ಸಹಕಾರಗಳಿರ್ಬೋದು, ಊಟ ಕೊಡುವಂತದ್ದು ಇರ್ಬೋದು ಅಥವಾ ಜಾಗ ಕೊಡುವಂತದ್ದು ಇರ್ಬೋದು, ಈ ತರದ ಸಹಕಾರಗಳು ಅನೇಕ ಸಂಘ ಸಂಸ್ಥೆಗಳು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ಅಧ್ಯಕ್ಷೆ ಪೂಜಾ ರಘುನಂದನ್, ಲಯನ್ಸ್ ಕ್ಲಬ್ ಅಧ್ಯಕ್ಷೆ ರೂಪಾ ಆನಂದ್, ಜೂನಲ್ HR ಚಂದ್ರೇಗೌಡ, RCD ಮೋಹನ್, RC ರಘುಗೌಡ, ಹಿಮ್ಸ್ ಡಾಕ್ಟರ್ ಶ್ರೀರಂಗ, ಮಮತಾ ಇತರರು ಉಪಸ್ಥಿತರಿದ್ದರು. ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಕಟಾವಿಗೆ ಬಂದಿದ್ದ ಮೆಕ್ಕೆಜೋಳ ಸಂಪೂರ್ಣ ನಾಶವಾಗಿದ್ದು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂದು APMC ಅಧ್ಯಕ್ಷ KS ಮಂಜೇಗೌಡ ಹೇಳಿದರು. ಒಂದು ವಾರದಿಂದ ಸುರಿಯುತ್ತಿರುವ ಗಾಳಿ ಮಳೆಯಿಂದಾಗಿ 60% ಮೆಕ್ಕೆಜೋಳ ಸಂಪೂರ್ಣ ನೆಲಕಚ್ಚಿದೆ. ಮಳೆಗೆ ತೊಯ್ದಿರುವ ಜೋಳ ಕಪ್ಪಾಗುತ್ತದೆ. ಕಪ್ಪಾದ ಜೋಳವನ್ನು ಯಾರು ಖರೀದಿಸಲ್ಲ. ಆದ್ದರಿಂದ ಅಕಾಲಿಕ ಮಳೆ ರೈತರ ಶ್ರಮ ವ್ಯರ್ಥ ಮಾಡಿದಲ್ಲದೆ ಅಳಿದುಳಿದ ಬೆಳೆ ಕೈ ಸೇರುವಷ್ಟರಲ್ಲಿ ಮತ್ತೆ ಮಳೆ ಬಂದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂದು ಹೇಳಿದರು. ಜೋಳ ಸಂಪೂರ್ಣ ನೆಲಕ್ಕೆ ಉರುಳಿರುವುದರಿಂದ ಹೊಲದಲ್ಲಿ ಮೊಳಕೆ ಆಗುತ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಾನಿಗೆ ಒಳಗಾದ ರೈತರಿಗೆ ಬೆಂಬಲ ಬೆಲೆ ಘೋಷಿಸಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಕೂಡಲೇ ಸರ್ಕಾರ, ಇಲಾಖೆಯವರು ಮತ್ತು ಸಚಿವರು ಇತ್ತ ಕಡೆ ಗಮನ ಹರಿಸಿ ರೈತರಿಗೆ ಪರಿಹಾರ ಅಥವಾ ಸಬ್ಸಿಡಿ ರೂಪದಲ್ಲಿ ಹಣ ಒದಗಿಸಿಕೊಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದರೆ ಆಲೂರು ತಾಲೂಕಿನ ನಮ್ಮ ರೈತರ ಪರಿಸ್ಥಿತಿ ಚಿಂತಾಜನಕ ಆಗುವಂಥ ಸ್ಥಿತಿಗೆ ಬಂದು ನಿಂತಿದೆ. ಕಾರಣ ಎಲ್ಲರೂ ಕೂಡ ಜೋಳವನ್ನು ಬೆಳೆಯುವಂಥದ್ದು, ಮೊದಲನೇ ಬೆಳೆ ಜೋಳ ಆಲೂರು ತಾಲೂಕಲ್ಲಿ ಇದು ಹಿಂದಿನಿಂದಲೂ ಬಂದಂಥದ್ದು. ರೈತರಿಗೆ ಅನುಕೂಲ ಆಗೋವಂಥದ್ದು, ತಾತ್ಕಾಲಿಕಕ್ಕೆ ಕೈಗೆ ಏನಾದ್ರು ದುಡ್ಡು ಸಿಕ್ಕಂಥದ್ದು ಅಂದರೆ ಜೋಳದ್ದು. ಜೋಳ ಎಲ್ಲ ಕೂಡ ಬಂದು ನಿಂತಿದೆ. ಈ ಮಳೆ ಬಿಡ್ತಾ ಇಲ್ಲ. ಆ ಮಳೆ ಬಂದದ್ರಿಂದ ಆ ನೀರು ಒಳಗಡೆ ಹೋಗಿ ಫಂಗಲ್ಸ್ ಅಂದರೆ ಭೂಷಣ ಬರುತ್ತೆ ಜೋಳ. ಅದು ಬಂದರೆ ಅದು ಮತ್ತೆ ಯಾವುದಕ್ಕೂ ಕೂಡ ಅನುಕೂಲ ಆಗಲ್ಲ. ಅದು ಸೇಲ್ ಮಾಡೋಕ್ಕೆ ಹೋದ್ರೂ ಕೂಡ ಯಾರೂ ಕೂಡ ತಗೊಳ್ಳೋ ಅಂಥ ಸ್ಥಿತಿಲಿ ಇರಲ್ಲ. ಅದರಿಂದ ಇವತ್ತು ಆಲೂರು ತಾಲೂಕಿನ ರೈತರ ಪರಿಸ್ಥಿತಿ ಚಿಂತಾಜನಕ ಆಗೋಂಥ ಸಂದರ್ಭವನ್ನು ಕೂಡ ಬಂದಿದೆ. ಅದರಿಂದ ಇದಕ್ಕೆ ಸರ್ಕಾರ ಮುಂದೆ ಬಂದು ಬೇಕಾದ್ರೆ ಅವರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಏನು ಜೋಳದ ಮಾಹಿತಿಯನ್ನು ಪಡ್ಕೊಂಡು ರೈತರಿಗೆ ಅನುಕೂಲ ಆಗೋಂಥ ಇವತ್ತು ಆಲೂರು ತಾಲೂಕಿನ ರೈತರಿಗೆ ಅನುಕೂಲ ಆಗೋಂಥದ್ದು ಸರ್ಕಾರದಲ್ಲಿ ಅವರಿಗೆ ಹಣ ಕೊಡೋ ಅಂಥದ್ದು ಅಂದರೆ ಸಬ್ಸಿಡಿ ಕೊಡೋ ಅಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಏನಾಗಿದೆ, ಕಾಫಿ ತೋಟನೂ ಸ್ವಲ್ಪ ಭಾಗ ಬರುತ್ತೆ, ನಮ್ಮ ಹೊಸಕೋಟೆ ಭಾಗ ಎಲ್ಲ ಕಾಫಿ, ಸ್ವಲ್ಪ ಮಗ್ಗೆ ಸೈಡ್ ಸ್ವಲ್ಪ ಬರುತ್ತೆ. ಅಲ್ಲಿ ಕೂಡ ಈ ಮಳೆಯಿಂದ ಕಾಫಿ ತೋಟದಕ್ಕೂ ಕೂಡ ಅನನುಕೂಲ ಆಗಿದೆ. ಜೊತೆಗೆ ಆನೆಗಳು 32 ಆನೆಗಳು ಕೂಡ ಕ್ಯಾಂಪ್ ಹಾಕಿದ್ದಾವೆ. ಅದು ಕೂಡ ಈ ಆಲೂರು ತಾಲೂಕು ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ. ಕಾರಣ ಅನೇಕ ಸರಿ ಸರ್ಕಾರಕ್ಕೆ ನಾವು ಇದನ್ನು ಮಾಹಿತಿಯನ್ನು ಕೊಟ್ಟರು ಕೂಡ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದರು, ಇವತ್ತಿನವರೆಗೂ ಅದೇನಾಗಲಿಲ್ಲ. ಆ ಭಾಗದಲ್ಲೂ ಕೂಡ ಇವತ್ತು ಗದ್ದೆ ಬೆಳೆಯೋಕ್ಕೂ ಆಗ್ತಾಯಿಲ್ಲ. ಕಾಫಿ ತೋಟನೂ ಕೂಡ ಈ ಮಳೆಗೆ ಎಲ್ಲ ಕಾಫಿ ಹಣ್ಣು ಉದುರಿ ಹೋಗೋವಂಥದ್ದು, ಅರ್ಜೆಂಟಿಗೆ ಬಂದರೆ ಹಣ್ಣಾಗೋವಂಥದ್ದು, ಅದು ಅಮ್ಮ ಏನಾದರೂ ಅದು ರೆಡಿ ಮಾಡೋಕ್ಕಾಗಲ್ಲ. ಅದನ್ನು ಆ ರೀತಿಯೂ ಕೂಡ ಇವತ್ತು ಕಾಫಿ ಬೆಳೆಗಾರರು ಕೂಡ ಸಂಕಷ್ಟದಲ್ಲಿದ್ದಾರೆ. ಈ ತಾಲೂಕಿನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಈಗ ಶುಂಠಿ ರೇಟು ಕೂಡ ಸಿಕ್ಕಲಿಲ್ಲ, ಶುಂಠಿ ಕೂಡ ರೇಟೆಲ್ಲ ಹೋಯಿತು. ಈಗ ಜೋಳ 1300 ರೂಪಾಯಿ ಏನಾದರೂ ಇದು ಮಾಡಿದ್ರು ಕೂಡ ಈಗಿನ ಮಟ್ಟಕ್ಕೆ ಅದು ಅಷ್ಟು ರೇಟ್ ಆಗಿದ್ರೆ ಅವ್ರು ಬೆಳೆದ್ರೆ ಕೂಲಿನೂ ಸಿಕ್ಕಲ್ಲ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇದಕ್ಕೆ ಸರ್ಕಾರ, ಇಲಾಖೆ
ಇದಕ್ಕೆಲ್ಲ ಮಾಹಿತಿ ಕೊಟ್ಟು, ತೋಟಗಾರಿಕೆಗೂ ಕೂಡ ಇದಕ್ಕೆಲ್ಲ ಮಾಹಿತಿ ಕೊಟ್ಟು ಸರ್ಕಾರನ ಇದಕ್ಕೆ ಮುಂದೆ ಬರಬೇಕಾಗುತ್ತೆ ಸರ್ಕಾರ ಅಂತೇಳಿ ರೈತರಿಗೆ ಸಬ್ಸಿಡಿಯನ್ನು ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಅವರು ಮರಣದಾರಿ ಹಿಡಿಬೇಕಾಗತ್ತೆ, ಅದನ್ನು ತೆಪ್ಪಿಸ್ಬೇಕಾಗತ್ತೆ. ಸರ್ಕಾರ ಜವಾಬ್ದಾರಿ ಇದೆ, ಆಡಳಿತ ಮಾಡೋ ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಉಸ್ತುವಾರಿ ಸಚಿವರು ಇದಕ್ಕೆ ಗಮನ ಹರಿಸಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ವಚನ ಸಾಹಿತ್ಯ ಹತ್ತಿಕ್ಕಲು ಯಾರಿಂದಲೂ ಸಾಧ್ಯವಿಲ್ಲ. ಸರ್ವಕಾಲದಲ್ಲೂ ಎಲ್ಲವನ್ನು ಮೆಟ್ಟಿ ನಿಂತು ಮೀರಿ ಬೆಳೆಯುವ ದಿಟ್ಟತನ ವಚನ ಸಾಹಿತ್ಯಕ್ಕಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಹೆಬ್ಬಾಳು ಹಾಲಪ್ಪ ಹೇಳಿದರು. ಪಟ್ಟಣದ ಬೇಲೂರು ಪಬ್ಲಿಕ್ ಶಾಲೆಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ಮಹಿಳಾ ವೇದಿಕೆ ಆಶ್ರಯದಲ್ಲಿ ಹಿರೇಮಗಳೂರು ಶಿವರುದ್ರೇಗೌಡ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಚನ ಮತ್ತು ಶರಣ ಸಾಹಿತ್ಯದಲ್ಲಿ ಸಮಾಜದ ಸಮಾನತೆ, ಸಹಬಾಳ್ವೆ ಮುಂತಾದ ಮಾನವೀಯ ಮೌಲ್ಯಗಳು ಅಡಕವಾಗಿದೆ ಎಂದರು. 12ನೇ ಶತಮಾನದಲ್ಲಿ ಬಸವಣ್ಣ ಸ್ಥಾಪಿಸಿದ ಅನುಭವ ಮಂಟಪ ಇಂದಿನ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿರುವ ಲೋಕಸಭೆ, ವಿಧಾನಸಭೆಗಳೆಂಬ ವ್ಯವಸ್ಥೆಯಾಗಿದೆ. ವಚನ ಸಾಹಿತ್ಯ ಮತ್ತು ಅದರ ತತ್ವ ಸಂದೇಶಗಳನ್ನು ಯುವ ಜನಾಂಗ ಮತ್ತು ಮಕ್ಕಳು ಅಳವಡಿಸಿಕೊಂಡು ಅವುಗಳನ್ನು ಪಾಲನೆ ಮಾಡುವುದರಿಂದ ತಮ್ಮ ಜೀವನ ಉತ್ತಮಗೊಳ್ಳುವುದರ ಜೊತೆಗೆ ಸಮಾಜವನ್ನು ಅಭಿವೃದ್ಧಿಗೊಳಿಸಬಹುದು ಎಂದು ಹೇಳಿದರು. ಕೇಂದ್ರ ಕದಳಿ ಮಹಿಳಾ ವೇದಿಕೆ ರಾಜ್ಯ ಉಪಸಂಚಾಲಕಿ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ, 12ನೇ ಶತಮಾನದಲ್ಲಿಯೇ ಬಸವಾದಿ ಶರಣರು ವಚನ ಸಾಹಿತ್ಯದ ಮೂಲಕ ಜನರ ಮನಸ್ಸನ್ನು ಶುದ್ಧಿ ಮಾಡುವ ಪ್ರಯತ್ನ ಮಾಡಿದರು. ಆದರೆ ಇಂದಿಗೂ ಸಹ ಎಲ್ಲೆಡೆ ಅಸಹನೆ, ಅಹಂಕಾರ, ಅಸೂಯೆ ಹೆಚ್ಚಾಗಿದೆ. ಆದ್ದರಿಂದ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ. ಈ 3 ಅನಿಷ್ಟಗಳನ್ನು ಬುಡ ಸಮೇತ ಕಿತ್ತೆಸೆದಾಗ ಮಾತ್ರ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ನೆಲೆಯೂರಿ ಶರಣರ ಕನಸಿನ ಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಎಂದರು. ಮಾತನಾಡುವ ಮನುಜ ಕಪಿಲ ಸಿದ್ಧ ಮಲ್ಲಿಕಾರ್ಜುನರೊಡನೆ ತಪ್ಪಿದರೆ ತಪ್ಪಿಲ್ಲ ನೋಡ ಅಂತಾರೆ. ತಂದಣಾನ್ನಿ ಕೊಟ್ಟ ವಚನ ಸಾಹಿತ್ಯಕ್ಕೆ ಅವರು ಮೆರಗಾದ್ರಲ್ಲ, ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆ ಮೂಲಕ ಅವರಿಗೆ ಬಂದಿದೆ. ವಚನ ಸಾಹಿತ್ಯಕ್ಕಿರುವಂತ ಸಾಮರ್ಥ್ಯ ಅಷ್ಟೇ, ವಚನ ಸಾಹಿತ್ಯಕ್ಕಿರುವಂತ ಸಾಮರ್ಥ್ಯ ಇದಲ್ಲ. ನೀವು ಪುಟಗಟ್ಟಲೆ ಭಾಷಣ ಮಾಡಿ, ಪೇಜ್ಗಟ್ಟಲೆ ಭಾಷಣ ಮಾಡಿ, ಒಂದು ವಚನ ನಿಮಗೆ ಕಟ್ಟಾಕ್ತದೆ. ಒಂದೇ ಒಂದು ವಚನ ಸಾಕು. ಯಾಕೆ ಗೊತ್ತಾ? ನಮ್ಮ ಕನ್ನಡದ ಸಾಹಿತ್ಯವನ್ನ 3 ಭಾಗಗಳನ್ನಾಗಿ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದಲ್ವಾ? ಕನ್ನಡದ ಸಾಹಿತ್ಯವನ್ನು 3 ಭಾಗಗಳನ್ನಾಗಿ ಮಾಡ್ತಾರೆ. ಒಂದು ಜೈನ ಸಾಹಿತ್ಯ, ಇನ್ನೊಂದು ಶರಣ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ಅದಕ್ಕೆ ಒಬ್ಬ ಕವಿ ಹೇಳ್ತಾರೆ, ಜೈನರ ಕಾವ್ಯದ, ಶರಣರ ವಚನದ, ದಾಸರ ಹಾಡಿನ ಈ ನಾಡು ಅಂತ ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಿಎಲ್ ರಾಜೇಗೌಡ, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕುಮಾರಸ್ವಾಮಿ ರಾಮನಾಥಪುರ, ಜಿಲ್ಲಾ ಯುವ ವೇದಿಕೆ ಅಧ್ಯಕ್ಷ ಚಂದನ್ ಕುಮಾರ್, ಬೇಲೂರು ಪಬ್ಲಿಕ್ ಶಾಲೆ ಮುಖ್ಯ ಶಿಕ್ಷಕ ಮೆಲ್ವಿನ್ ಡಿಸಿಲ್ವಾ, ತಾಲೂಕು ಯುವ ಘಟಕದ ಅಧ್ಯಕ್ಷ ಆರ್ಎಸ್ ಮಹೇಶ್, ಸಾಹಿತಿ ಡಾಕ್ಟರ್ ಶ್ರೀವತ್ ಸಾಬಟಿ, ಶಿಕ್ಷಕರಾದ ಧನಂಜಯ್, ಮಾನಾ ಮಂಜೇಗೌಡ, ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಇಂದ್ರಮ್ಮ, ಸಿಎಚ್ ಧನಂಜಯ, ನೀಲಾ ನಾಗಭೂಷಣ್, ಸೌಭಾಗ್ಯ, ಮಾ ಶಿವಮೂರ್ತಿ ಹಾಗೂ ಇತರರು ಹಾಜರಿದ್ದರು. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ವರ್ತಕರು, ಹಮಾಲಿಗಳು ಹಾಗೂ ಗೂಡ್ಸ್ ವಾಹನ ಮಾಲೀಕರ ಸಂಘದ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣದ ಹಿನ್ನೆಲೆಯಲ್ಲಿ 5ನೇ ದಿನದ ಸ್ಮರಣಾರ್ಥವಾಗಿ ಹಾಲು ತುಪ್ಪ ಕಾರ್ಯಕ್ರಮವನ್ನು ನೆರವೇರಿಸಿ ಅನ್ನದಾನ ಮಾಡಲಾಯಿತು. ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರುವುದು ಕನ್ನಡ ಚಿತ್ರರಂಗಕ್ಕೆ ಹಾಗೂ ಅಭಿಮಾನಿಗಳಿಗೆ ಅಪಾರ ನಷ್ಟವನ್ನುಂಟು ಮಾಡಿದೆ. ಅವರು ನಮ್ಮೆಲ್ಲರನ್ನು ಅಗಲಿ ಇಂದಿಗೆ 5 ದಿನಗಳು ಕಳೆದಿದ್ದು, ಹಾಲು ತುಪ್ಪವನ್ನು ಬಿಟ್ಟು ಅವರ ಹೆಸರಿನಲ್ಲಿ ಅನ್ನದಾನ ಮಾಡುತ್ತಿರುವುದಾಗಿ ಹೇಳಿದರು. ವರ್ತಕರು ಮತ್ತೆ ಹಮಾಲಿ ಸಂಘದವರು ಮತ್ತೆ ಆಟೋದವರು ಸಂಘದವರೆಲ್ಲ ಸೇರಿ 5ನೇ ದಿವಸದ ಅನ್ನದಾನ ಮತ್ತು ಹಾಲು ತುಪ್ಪದ ಪುನೀತ್ ರಾಜ್ಕುಮಾರ್ ಅವರಿಗೆ, ಅಪ್ಪು ಅವರಿಗೆ ನಮ್ಮೆಲ್ಲ ಅಭಿಮಾನದಿಂದ ಎಲ್ಲರೂ ಅನ್ನದಾನ ಮಾಡ್ತೀವಿ. ವರ್ತಕರ ಸಂಘ, ಹಮಾಲಿ ಸಂಘ, ಎಲ್ಲ ಸೇರಿ ಇವತ್ತು ಹಾಲು ತುಪ್ಪದ ಜೊತೆಗೆ ಅನ್ನದಾನ ಮಾಡ್ತೀವಿ. ಇದೇ ವೇಳೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷ ಸೈಯದ್ ಏಜಾಜ್, ಹಮಾಲಿ ಸಂಘದ ಅಧ್ಯಕ್ಷ ಶೇಖರ್, ಅನಿಲ್, ಸುರೇಶ್, ವರ್ತಕರು ವಿಶ್ವನಾಥ್, ಸುರೇಶ್, ವರ್ತಕರು ಶೇಖು ಇತರರು ಉಪಸ್ಥಿತರಿದ್ದರು. ಕೋವಿಡ್ ಸಂದರ್ಭದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಂಡ ನರ್ಸ್ಗಳಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ನರ್ಸ್ಗಳು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮಂಗಳವಾರ ಮನವಿ ಸಲ್ಲಿಸಿದರು. ಕೊರೋನಾ ಸಮಯದಲ್ಲಿ 6 ತಿಂಗಳ ಅವಧಿಗೆ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಲಾಗಿತ್ತು. ಆದರೆ ಅವಧಿಗೆ ಮುನ್ನವೇ ಹಾಗೂ ಯಾವುದೇ ಮುನ್ಸೂಚನೆ ನೀಡದೆ ತಮ್ಮನ್ನು ಕರ್ತವ್ಯದಿಂದ ತೆಗೆಯಲಾಗಿದೆ. ಬಹುತೇಕ ಸ್ಟಾಫ್ ನರ್ಸ್ಗಳಿಗೆ ಇನ್ನೂ 6 ತಿಂಗಳ ಅವಧಿ ಪೂರ್ಣಗೊಂಡಿಲ್ಲ. 3-4 ತಿಂಗಳು ಕಳೆದಿದ್ದು ಇದೀಗ ಅವರನ್ನು ಕೆಲಸಕ್ಕೆ ಬರದಂತೆ ನಿರ್ಬಂಧ ಹೇರಲಾಗಿದೆ.
ಇದರಿಂದ ಸಂಕಷ್ಟಕ್ಕೆ ಸಿಲುಕಿರುವ ನೌಕರರಿಗೆ ನ್ಯಾಯ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿ ತಿಂಗಳು 25,000 ಗೌರವಧನ ನೀಡುವುದಾಗಿ ತಮ್ಮನ್ನು ನೇಮಕ ಮಾಡಿಕೊಂಡು ಕೇವಲ 19,800 ರು ನೀಡಲಾಗಿದೆ. ಅಲ್ಲದೆ ಹಿಮ್ಸ್ಗೆ ನೇಮಕವಾಗುವ ಮುನ್ನ ಬೇರೆಡೆ ಕೆಲಸ ಮಾಡುತ್ತಿದ್ದ ಅನೇಕರಿಗೆ ಈಗ ಅಲ್ಲಿಯೂ ಕೆಲಸವಿಲ್ಲದೆ ಇಲ್ಲಿಯೂ ಕೆಲಸವಿಲ್ಲದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಜಿಲ್ಲೆಯಲ್ಲಿ ಕೊರೋನಾ ಇನ್ನೂ ಸಂಪೂರ್ಣ ಮುಕ್ತವಾಗಿಲ್ಲ. ಈ ನಿಟ್ಟಿನಲ್ಲಿ ತಮ್ಮನ್ನು ಆಯಾ ತಾಲೂಕು ಕೇಂದ್ರಗಳಲ್ಲಿ ನೇಮಕ ಮಾಡಿದರೆ ಅನುಕೂಲವಾಗಲಿದೆ. ಕೋವಿಡ್ ವಾರಿಯರ್ಸ್ ಗಳಿಗೆ ನೀಡಬೇಕಾಗಿದ್ದ ಗೌರವಧನ ಇನ್ನೂ ನೀಡಿಲ್ಲ. ಈ ಬಗ್ಗೆ ತಮ್ಮನ್ನು ಕಡೆಗಣಿಸಲಾಗಿದೆ. ಕೂಡಲೇ ತಮಗೆ ನೀಡಬೇಕಾದ ಗೌರವಧನವನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಕೊರೋನಾ ಡ್ಯೂಟಿಗೆ ಅಂತ ನಮ್ಮನ್ನ ಇಮ್ಸ್ ಹಾಸ್ಪಿಟಲಲ್ಲಿ 6 ಮಂತ್ ಬೇಸ್ಗೆ ಅಂತ ತೊಗೊಂಡ್ರು. ಆದರೆ ಯಾರಿಗೂ 6 ಮಂತ್ ಇನ್ನೂ ಸರಿಯಾಗಿ ಕಂಪ್ಲೀಟ್ ಆಗಿಲ್ಲ. ಒಬ್ರದ್ದು 5 ಮಂತ್ ಆಗಿದೆ, ಒಬ್ರದ್ದು 4 ಮಂತ್ ಆಗಿದೆ. ಆದರೆ ಈಗ ಏಕಾಏಕಿ 1ನೇ ತಾರೀಕಿಂದ ಅಕ್ಟೋಬರ್ಗೆ ಅಕ್ಟೋಬರ್ 31ಗೆ ಎಂಡ್ ಮಾಡಿದ್ರು ಡ್ಯೂಟಿನ. ಈಗ 1ನೇ ತಾರೀಕಿಂದ ಯಾರನ್ನೂ ಬರಬೇಡಿ ನವೆಂಬರ್ 1ನೇ ತಾರೀಕಿಂದ ಅಂತ ಹೇಳಿದ್ದಾರೆ. ಬಟ್ ಈಗ ನಮಗೆ ಎಲ್ಲರಿಗೂ ತುಂಬ ಕಷ್ಟ ಆಗಿದೆ. ನಾವು ಬೇರೆ ಕಡೆಯಿಂದ ಬೆಂಗಳೂರು, ಮೈಸೂರು, ಅಕ್ಕಪಕ್ಕ ಹಳ್ಳಿಗಳಿಂದ ಎಲ್ಲ ಕೆಲಸ ಮಾಡ್ತಿರೋರು ನಾವು ಇಲ್ಲಿಗೆ ಬಂದೋ, ಮಕ್ಕಳು ಮರಿ ಎಲ್ಲ ಬಿಟ್ಬಿಟ್ಟು ನಾವು ಬಂದಿದ್ದೀವಿ. ಆದರೆ ಇವಾಗ ಏಕಾಏಕಿ ಕೆಲಸದಿಂದ ತೆಗೆದ್ರೆ ನಮಗೆ ತುಂಬ ಆರ್ಥಿಕವಾಗಿ ತುಂಬಾ ಕಷ್ಟ ಆಗುತ್ತೆ. ಎಲ್ಲರೂ ಈಗ ಬೇರೆ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ವಲ್ಲ, ಅಲ್ಲಿಗೆ ಹೋಗಿ ನಾವು ಕೆಲಸ ಕೇಳಿದ್ರು ಅಲ್ಲೂ ಈಗ ನಮ್ಮನ್ನ ಸಡನ್ನಾಗಿ ತಗೊಳ್ಳಲ್ಲ. ಇಲ್ಲೂ ಕೆಲಸ ಇಲ್ಲ. ಈಗ 2 ಕಡೆನೂ ಕೆಲಸ ಇಲ್ಲದೇ ನಮಗೆ ತುಂಬ ಕಷ್ಟ ಆಗಿದೆ. ಆರ್ಥಿಕ ಪರಿಸ್ಥಿತಿ ಅಂತೂ ತುಂಬಾ ಕಷ್ಟ ಆಗ್ತಿದೆ ನಮಗೆಲ್ಲರಿಗೂ ಕೂಡ. ದಯವಿಟ್ಟು ನಮ್ಮನ್ನ ನಾವೇನು ಹೋರಾಟ ಅಂತ ಏನೂ ಇಲ್ಲ, ನಮ್ಮದು ರಿಕ್ವೆಸ್ಟ್ ಮಾಡ್ಕೋತಿದ್ದೀವಿ. ಹಾಸನ್ DC ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಒಂದೇ, ನಮ್ಮನ್ನು ಮತ್ತೆ ಕೆಲಸಕ್ಕೆ ಮುಂದುವರಿಸಿ ನಮ್ಮನ್ನ ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಸರಿಪಡಿಸಿ ಅಂತ ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಿದ್ದೀವಿ ಅಷ್ಟೇ. ದಯವಿಟ್ಟು ನಮ್ಮ ರಿಕ್ವೆಸ್ಟ್ಗೆ ನೀವು ಹೋಗೊಟ್ಟಿ ನಮಗೆಲ್ಲರಿಗೂ ಕೂಡ ಕೆಲಸನ ಮುಂದುವರಿಸ್ಕೊಂಡು ಹೋಗೋ ಥರ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತಿದ್ದೀನಿ. ನನ್ನ ಹೆಸರು ಮಂಜುಳಾ. ಈ ಸಂದರ್ಭದಲ್ಲಿ ಕರವೇ ಪ್ರವೀಣ್, ಸ್ಟಾಫ್ ನರ್ಸ್ಗಳಾದ ಗೀತಾ, ಮಂಜುಳಾ, ಹೇಮಲತಾ, ಕುಮಾರ, ಸುರೇಶ್ ಹಾಗೂ ಇತರರು ಇದ್ದರು. ತಾಲೂಕಿನ ಹಗರೆ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಗೋಡೆ ಅನಾವರಣ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಕೀಲ ಹಾಗೂ ಭಾರತೀಯ ಮಾನವ ಹಕ್ಕುಗಳ ಸಂಸ್ಥೆಯ ರಾಜ್ಯ ಕಾನೂನು ಸಲಹೆಗಾರ KV ಯೋಗೀಶ್ ಮಾತನಾಡಿ, ಕನ್ನಡ ಪ್ರಾಚೀನ ಭಾಷೆಯಾಗಿ ತನ್ನ ಅಸ್ತಿತ್ವ ಉಳಿಸಿಕೊಂಡಿದೆ. ಪ್ರಥಮ ಭಾಷೆ ಸಂಸ್ಕೃತ, 2ನೇ ಭಾಷೆಯಾಗಿ ಕನ್ನಡಕ್ಕೆ ಒತ್ತು ಕೊಡಬೇಕು. ಇಂದು ಕನ್ನಡದ ಹಲವು ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿಲ್ಲ. ಕಾರಣ ಕೆಲವು ರಾಜಕೀಯ ವ್ಯಕ್ತಿಗಳು ಕನ್ನಡದ ಬಗ್ಗೆ ಮೃದು ಧೋರಣೆ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು. ಮೊದಲನೇದಾಗಿ ಕನ್ನಡ ಭಾಷೆ ತುಂಬ ಪ್ರಾಚೀನವಾದ ಭಾಷೆ. ಪ್ರಾಚೀನ ಮೀನ್ಸ್ ಯಾವ ರೀತಿ ಅಂದರೆ ಹಿಂದಿನೂ ಸಹ ಹುಟ್ಟಿರಲಿಲ್ಲ ಮತ್ತು ಇಂಗ್ಲೀಷು ಸಹ ನಮ್ಮ ದೇಶಕ್ಕೆ ಬಂದಿರಲಿಲ್ಲ. ಏನು ಬ್ರಿಟಿಷರು ಬಂದಂಥ ಕಾಲದಲ್ಲಿ ಮಾತ್ರ ಇಂಗ್ಲೀಷ್ ನಮ್ಮ ದೇಶಕ್ಕೆ ಬಂದಿದ್ದು. ಪ್ರಾಚೀನ ಭಾಷೆ ಅಂತ ತಗೊಂಡ್ರೆ ಫಸ್ಟಾಗಿ ಸಂಸ್ಕೃತ ಬಿಟ್ಟರೆ ನೆಕ್ಸ್ಟ್ ಕನ್ನಡನೇ ಇರೋದು. 2ನೇ ಭಾಷೆಗೆ ಒತ್ತು ಕೊಡ್ತೀವಿ ಕನ್ನಡನ. ಪ್ರಾಚೀನ ಭಾಷೆಗಳಲ್ಲಿ ಇದು ತುಂಬ ತುಂಬ ಹಿಂದುಳಿದಂಥ ಭಾಷೆ. ಅದರಲ್ಲೂ ಸಹ ಏನು ಅಲ್ಮಿಡಿಲಿ ಸಿಕ್ಕಿರೋ ಅಂಥ ಒಂದು ಶಾಸನ ಏನಿದೆ ಅದು ಕನ್ನಡದಲ್ಲಿ ತುಂಬ ಪೂರ್ವವಾದಂಥ ಒಂದು ಶಾಸನ. ಇದು ನನಗೆ ತಿಳಿದಿರೋ ಮಟ್ಟಿಗೆ 2ನೇ ಭಾಷೆ ಅಂತ ಹೇಳ್ತೀವಿ. ಸಂಸ್ಕೃತ ಫಸ್ಟ್ ಇದೆ, ಅದು ಬಿಟ್ಟರೆ ಕನ್ನಡ ಒಂದು ಭಾಷೆಯಾಗಿ ಬಂದಿದೆ. ಬಟ್ ಕನ್ನಡನ ನಾವು ಯಾಕೆ ಪ್ರೀತಿಸಬೇಕು, ಕನ್ನಡನ ಯಾಕೆ ಬಳಸಬೇಕು? ಜ್ಞಾನಪೀಠ ಪ್ರಶಸ್ತಿ ನಮ್ಮಲ್ಲಿ 8 ಜನಕ್ಕೆ ಯಾಕೆ ಸಿಕ್ಕಿದೆ, ಇನ್ನೂ ಯಾಕೆ ಸಿಗ್ತಾ ಇಲ್ಲ? ನಮ್ಮಲ್ಲಿ ಅಷ್ಟೊಂದು ವಿದ್ಯಾವಂತರಿಲ್ವಾ, ಇಲ್ಲ ಭಾಷೆ ಪ್ರೀತಿಸ್ತಾ ಇಲ್ವಾ, ಇಲ್ಲ ಭಾಷೆಗಳ ಮೇಲೆ ಹಿಡಿತಾ ಇಲ್ವಾ ನಮ್ಮಗಳಿಗೆ? ಹಗರೆ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಶಾಲಿನಿ ಮಾತನಾಡಿ, ಪ್ರತಿಯೊಬ್ಬ ಕನ್ನಡಿಗ ಹೆಮ್ಮೆಯ ಕನ್ನಡಿಗನಾಗಿ ಕನ್ನಡದ ಸಂಸ್ಕೃತಿಯ ರಾಯಭಾರಿಯಾಗಿ ಕನ್ನಡ ಪ್ರೇಮವನ್ನು ಅವರಲ್ಲಿ ಬೆಳಗುವ ಕೆಲಸ ಮಾಡಬೇಕು. ಹಾಗಾಗಿ ಒಂದು ಗೋಡೆಯನ್ನು ಕನ್ನಡದ ಜ್ಞಾನಪೀಠ ಪುರಸ್ಕೃತ ಪ್ರಾಮುಖ್ಯತೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಕನ್ನಡ ನುಡಿಬರಹಗಳನ್ನು ನವ ಕರ್ನಾಟಕ ಯುವ ಶಕ್ತಿ ಸಂಘಟನೆ ವತಿಯಿಂದ ಬರೆಸಲಾಗಿದೆ ಎಂದರು. ಇದೇ ವೇಳೆ ಅಗಲಿದ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರ ಹಾಗೂ ರಂಗಭೂಮಿ ಕಲಾವಿದ ಯಲಗುಂದ ಶಾಂತಕುಮಾರ್, ನವ ಕರ್ನಾಟಕ ಯುವ ಶಕ್ತಿ ಸಂಘಟನೆ ತಾಲೂಕು ಅಧ್ಯಕ್ಷ ಗಿರೀಶ್, ತಾಲೂಕು ಕಾರ್ಯಾಧ್ಯಕ್ಷ ಭಾನುಕುಮಾರ್, ಪರಮೇಶ್, ಸಿಬ್ಬಂದಿಗಳಾದ ಪವಿತ್ರ ರಾಧಾ, ಯತೀಶ್, ಷಣ್ಮುಖ, ಲೋಹಿತ್ ಘಟ್ಟಿ, ಡೈರಿ ಶಿವರಾಜ್ ಇದ್ದರು. ಸಕಲೇಶಪುರ ತಾಲೂಕಿನ ಹೆತ್ತೂರು ಗ್ರಾಮದ ಮುಂದೆ ಪಟೇಲರ ಪುಟ್ಟಸ್ವಾಮಿ ಗೌಡ ಅವರ ಧರ್ಮಪತ್ನಿ ಹಾಗೂ ಹಿರಿಯ ಪತ್ರಕರ್ತ ಹೆತ್ತೂರು ರವಿಕುಮಾರ್ ಅವರ ತಾಯಿ ಪಾರ್ವತಮ್ಮ ಸೋಮವಾರ ರಾತ್ರಿ ನಿಧನರಾದರು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರನ್ನು ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದರು. ಪತ್ರಕರ್ತ ರವಿಕುಮಾರ್, ಇಬ್ಬರು ಪುತ್ರಿಯರು ಸೇರಿದಂತೆ ಅಪಾರ ಬಂಧುಗಳನ್ನು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಮಂಗಳವಾರ ಸಂಜೆ ಸ್ವಗ್ರಾಮ ಹೆತ್ತೂರಿನ ರುದ್ರಭೂಮಿಯಲ್ಲಿ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನಾಂಬ ದರ್ಶನ ಮುಕ್ತಾಯಕ್ಕೆ 3 ದಿನ ಬಾಕಿ. ದಿನದಿಂದ ದಿನ ಏರುತ್ತಿರುವ ಭಕ್ತರ ಸಂಖ್ಯೆ, ಭಕ್ತರ ನಿಯಂತ್ರಿಸಲು ದೇವಾಲಯಕ್ಕೆ ಕಮೆಂಡೋ ಪಡೆ ನಿಯೋಜನೆ.
ಹೋರಾಟ ನಿರತ ರೈತರೊಂದಿಗೆ ಮಾತುಕತೆಗೆ ಕೇಂದ್ರ ಸರ್ಕಾರ ಸದಾ ಸಿದ್ಧ. ರೈತ ಮುಖಂಡರು ಚರ್ಚೆಗೆ ಬಂದರೆ ಸಮಸ್ಯೆ ಬಗೆಹರಿಸಲು ಸಾಧ್ಯ. ಹಾಸನಾಂಬೆ ದರ್ಶನ ಪಡೆದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ. ನವೆಂಬರ್ 6ರಿಂದ 8ರವರೆಗೆ ಉಚಿತ ಕೃತಕ ಕಾಲು ಮುಂಗೈ ಜೋಡಣಾ ಶಿಬಿರ ನಗರದ ಸೀತಾರಾಮಾಂಜನೇಯ ದೇವಾಲಯ ಆವರಣದಲ್ಲಿ ಆಯೋಜನೆ. ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳಾದ ಖಜಾಂಚಿ ಎಸ್ಎ ರಘುನಂದನ್ ಹೇಳಿಕೆ. ಸ್ಥಳೀಯ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.